ಆದರೆ ಇವತ್ತು ಆ ಡಿಮಾಂಡ್ ಮರ್ತಿದ್ದಾರೇನು ಅವರು ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ರಾಜ್ಯದ ಡೆವಲಪ್ಮೆಂಟ್ ಸಲುವಾಗಿ ಇನ್ನೂ ಫಂಡ್ ಬೇಕು ನಮಗೆ ಅನ್ನುವಂಥ ಆಶೆ ಅವರು ಮತ್ತು ಯಾರಿಗಾದ್ರೂ ಇದ್ದೇ ಇರ್ತದೆ. ಡೆವಲಪ್ಮೆಂಟ್ ಮಾಡಬೇಕಂತ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗೂ ಇರ್ತದೆ. ಬಟ್ ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದ್ರೆ ಇದು ನಮ್ಮ ಟ್ಯಾಕ್ಸ ಸೆಂಟ್ರಲ್ಗೆ ಹೋಗಿ ಅಲ್ಲಿಂದ ಬರ್ಬೇಕು ನಮಗೆ ಅಂದಾಗ ನಮಗೆ ಸಿಗುವಂಥದ್ದು ಈಗ ಇವತ್ತದು ಆಗ್ತಾಯಿಲ್ಲ. ಕೇವಲ 60,000 ಕೋಟಿ ಮಾತ್ರ ಕೊಡ್ತಾಯಿದ್ರು ಅನ್ನೋದು ನಮ್ಮ ಸಿದ್ದರಾಮಯ್ಯರ ವಾದ. ಈ ವಾದಕ್ಕಿಂತಲೂ ವಾಸ್ತವವಾಗಿ ಇನ್ನೂ ಹೆಚ್ಚು ಬರಬೇಕಾಗಿದೆ ಅನ್ನುವಂಥದ್ದು ಅಷ್ಟೇ ಮುಖ್ಯದ. 50% ಕೇಳಿದಂಥ ಮೋದಿಯವರು ಅಟ್ಲೀಸ್ಟ್ 60-40 ಮಾಡ್ಬೋದಲ್ಲ ಇದನ್ನು ಅಂತೇಳಿ ಭಾಳಷ್ಟು ಆರ್ಥಿಕ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರವ್ರ ರಾಜ್ಯದ ಡೆವಲಪ್ಮೆಂಟ್ಗಳು ಮಾಡ್ಕೊಳ್ಳೋ ಜೊತೆಗೆ ಅಲ್ಲಿ ಶಿಕ್ಷಣಕ್ಕಾಗಿರ್ಬೋದು, ಅಲ್ಲಿ ಆರೋಗ್ಯಕ್ಕಾಗಿರ್ಬೋದು ಖರ್ಚು ಮಾಡುವಂಥ ಸಾಕಷ್ಟು ಖರ್ಚು ಮಾಡುವಂಥ ವಿಷಯಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಅತ್ಯಂತ ಬೇಸಿಕ್ ನೀಡ್ಸು. ಮತ್ತು ನೀವು ಟ್ಯಾಕ್ಸ್ ಅದಕ್ಕೆ ಕಲೆಕ್ಷನ್ ಮಾಡ್ತಾರಪ್ಪ ಕೇವಲ ರೋಡ್ ತಯಾರು ಮಾಡೋದಕ್ಕೂ ಮತ್ತು ಅದಕ್ಕೂ ಅಷ್ಟೇ ನಾವು. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕೇವಲ 2-2.5% ಭಾಳ ಆಯ್ತು. 2% ಆದ್ರೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣ ಖರ್ಚು ಮಾಡ್ತಾ ಇದ್ದಾವೆ ತಮ್ಮ ಬಜೆಟಿಂದ. ಮತ್ತು ಇಲ್ಲಿ ಟ್ಯಾಕ್ಸ ಸರಿಯಾಗಿ ನಮಗೆ ಬರಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಖರ್ಚು ಮಾಡಿ ಎಲ್ಲಿ ತೆಗೆದು ಹಾಕಬೇಕು. ಅಟ್ಲೀಸ್ಟ್ 15-40% ಕೊಟ್ಟರಪ್ಪ ಅಂತಂದರೆ ಸ್ವತಃ ಕೇಂದ್ರ ಸರ್ಕಾರ ಕೇಳ್ಬೋದು, ಶಿಕ್ಷಣಕ್ಕೆ ಹಾಕಿರಪ್ಪ ಇದನ್ನು ಅಂತೇಳಿ, ಅಥವಾ ಆರೋಗ್ಯ ಸಲುವಾಗಿ ಖರ್ಚು ಮಾಡಿ ಅಂತ ಹೇಳ್ಬೋದಲ್ಲ. ಇದನ್ನು ತಾವ ಖರ್ಚು ಮಾಡ್ಬೇಕಂತೇಳಿ ಅದು ಆಯುಷ್ಮಾನ್ ಭಾರತ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಅದಕ್ಕಿಂತ ಸ್ಟೇಟಿಗೆ ಕೊಟ್ಟ ಅದು ನಿಮ್ಮ ಜವಾಬ್ದಾರಿ ಪಾತ್ರ ಒಪ್ಪಿಸಿದ್ರೆ ಅವ್ರು ಮಾಡ್ತಾರಲ್ಲ ಪ್ರತಿಯೊಂದು ಸ್ಟೇಟ್ದವರು ಅನ್ನೋದು ಒಂದು ವಾದ ಅದ. ಆದ್ರೆ ಇಲ್ಲೇ ಈ ವಿಷಯದಲ್ಲಿ ಇವತ್ತು ಮೋದಿಯವರು ಆ ವಿಷಯ ಚರ್ಚೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಅನ್ನೋದು ಅಡ್ಡಿ ಇಲ್ಲ. ಯಾಕೆಂದರೆ ಒಂದು ಕಾಲಕ್ಕಿದೆ ಮುಖ್ಯಮಂತ್ರಿಯವರು ಸ್ವತಃ ಅಂದಿನ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಷ್ಟಲ್ಲ ಪತ್ರವನ್ನು ಸಹಿತ ಬರೋದು ದಾಖಲೆಗಳಿದ್ದಾವೆ. ಇದೊಂದಾಯಿತು. ಅದೇ ಕಾಲಕ್ಕೆ ನಮ್ಮ MS ಸ್ವಾಮಿನಾಥನ್ ಅವರ ಆಯೋಗದ ನೆಲಗಟ್ಟಲ್ಲೇ ಸಪೋರ್ಟಿಂಗ್ ಪ್ರೈಸ್ ಕೊಡೋದಾಯಿತು. ಇನ್ನುಳಿದ್ರೆ ಈಗ ಆ ರೀತಿ ಪ್ರೈಸ್ ಕೊಡಬೇಕು ಅಂತೇಳಿ ಬರೆದಿದ್ರು. ಇವೆರಡೂ ಇವತ್ತು ಮರೆತು ಬಿಟ್ಟಿದ್ದಾರೆ ನಮ್ಮ ಮೋದಿಯವರು. ಒಂದು ರಾಜ್ಯದ ಡೆವಲಪ್ಮೆಂಟಿಗೆ